ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಪಂಚಭೂತಗಳು ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಇದ್ದೀನಿ. ಅದರದ್ದು ಗುಣಗಳು ಹೇಗೆ, ಪ್ರತಿಯೊಂದರದ್ದು ಒಂದೊಂದು ಗುಣಗಳಿದ್ದಾವೆ, ಅದನ್ನು ಹೇಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಇದ್ದೀನಿ. ಎಲ್ರಿಗೂ ಗೊತ್ತು ಪಂಚಭೂತಗಳು ಯಾವುದಾದ್ರು ಅಂದರೆ ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಪೃಥ್ವಿ ಅಥವಾ ಭೂಮಿ. ಸೊ ಆಕಾಶ ನಿಮಗೆ ಕಾಣಿಸೋದೇ ಇಲ್ಲ, ಅಂದರೆ ಕಾಣಿಸೋದ್ರೆ ಎಲ್ಲ ಜಾಗ, ಅವಕಾಶ, ಎಲ್ಲ ಕಡೆ ಜಾಗ ಇರುತ್ತೆ, ಅದು ಆಕಾಶ ಅಂತ ತತ್ವ ಅಂತ ಹೇಳ್ತಾರೆ. ಇನ್ನೊಂದು ನಮಗೆ ಮೇಲ್ಗಡೆಯಿಂದ ಇರೋದ್ರಿಂದ ಅದು ಆಕಾಶ ಅಂತ ಹೇಳ್ತೀವಿ. ಅದರಿಂದ ಬರೋದು ಸೌಂಡು, ಶಬ್ದ ಬರುತ್ತಲ್ಲ, ಅದು ಆಕಾಶ ತತ್ವದ ಒಂದು ತನ್ಮಾತ್ರ ಅಂತ ಹೇಳ್ತೀವಿ. ಅದು ನಮಗೆ ಕಿವಿನಲ್ಲಿ ಕೇಳಿಸುತ್ತೆ. ಆಮೇಲೆ ವಾಯು ನಿಮ್ಗೆ ಹೇಗಂದರೆ ನಿಮಗೆ ಸ್ಪರ್ಶ ಆಗುತ್ತೆ, ನಿಮಗೆ ಆಕಾಶದ ಸ್ಪರ್ಶ ಇರೋದಿಲ್ಲ, ಇದು ವಾಯುದ ಸ್ಪರ್ಶ ಇರುತ್ತೆ, ಮತ್ತು ನಿಮಗೆ ಕಾಣಿಸೋದಿಲ್ಲ. ಆಕಾಶದ ಹಾಗೆ ವಾಯು ಕಾಣಿಸೋದು ಇಲ್ಲ, ಬಟ್ ಸ್ಪರ್ಶ ಇರುತ್ತೆ ಒಂದು. ಮತ್ತೊಂದು ಸೌಂಡ್, ನಿಮಗೆ ಗಾಳಿ ಬಂದರೆ ಸೌಂಡ್ ಬರುತ್ತೆ. ಸೊ ಆಕಾಶದ ಜೊತೆಗೆ, ಆಕಾಶದ ಸೌಂಡ್ ಜೊತೆಗೆ ವಾಯುದು ಸೌಂಡ್ ಮತ್ತು ಸ್ಪರ್ಶ, ಸೊ ಅದು ಎರಡು ಆಗುತ್ತೆ. ವಾಯುಗೆ ಎರಡು ಗುಣ ಆಗುತ್ತೆ. ಅದಾದ ಮೇಲೆ ಬೆಂಕಿ ಅಥವಾ ಅಗ್ನಿ ಅಂದರೆ ನಿಮಗೆ ಕಾಣಿಸುತ್ತೆ ಒಂದು. ಅದರಿಂದ ಅಗ್ನಿ ಬಂದಾಗಿಂದ ನಮಗೆ ಕಾಣಿಸೋದು, ದೃಷ್ಟಿ ಅಂತ ಬರೋದು ಅಗ್ನಿ ಅಥವಾ ಬೆಳಕಿನಿಂದ, ಅದರಿಂದ ಅದು ಕಾಣಿಸುತ್ತೆ ನಿಮಗೆ. ಆಮೇಲೆ ಅದು ಸೌಂಡ್ ಬರುತ್ತೆ, ಸೌಂಡ್ ಅಗ್ನಿ ಗೊತ್ತಿದೆಯಲ್ಲ, ಸೌಂಡ್ ಬರುತ್ತೆ, ಶಬ್ದ ಬರುತ್ತೆ. ಆಮೇಲೆ ಫೀಲು ಆಗುತ್ತೆ, ನಿಮಗೆ ಟಚ್ ಮಾಡಿದ್ರೆ ಸುಡುತ್ತೆ, ದೂರದಲ್ಲಿದ್ದಾಗಲೂ ನಿಮಗೆ ಹೀಟ್ ಬರುತ್ತಲ್ಲ, ಅದು ಕೂಡ ಸ್ಪರ್ಶನೂ ಆಗುತ್ತೆ, ಅಂದರೆ ಇದು ಬೆಂಕಿ ಇದೆ ಅಂತ ಗೊತ್ತಾಗುತ್ತೆ. ಅದು 3 ಗುಣ ಅದ್ರಲ್ಲಿ ಬಂತು. ಆಕಾಶದಲ್ಲಿ ಒಂದೇ ಗುಣ ಇತ್ತು, ಸೌಂಡು. ವಾಯುವಿನಲ್ಲಿ ಒಂದು ಸ್ಪರ್ಶ ಮತ್ತು ಸೌಂಡ್ ಬಂತು. ಅಗ್ನಿನಲ್ಲಿ ಸ್ಪರ್ಶ ಒಂದು, ಸೌಂಡ್ ಮತ್ತು ದೃಷ್ಟಿ ಬಂತು. ನೀರಿನಲ್ಲಿ ಈಗ 4 ಗುಣ ಇರಬೇಕು, ಅಂದರೆ ಈಗ 3 ಆದಮೇಲೆ ಇದು 4ನೇದು ಯಾವುದು ಅಂತ ರುಚಿ. ನೀರಿನಲ್ಲಿ ರುಚಿ ಬರುತ್ತೆ, ಸೌಂಡು ಬರುತ್ತೆ, ಜುಳು ಜುಳು ಅಂತ ಸೌಂಡ್ ಬರುತ್ತೆ. ಆಮೇಲೆ ನೀವು ಅದನ್ನು ಸ್ಪರ್ಶನೂ ಮಾಡ್ಬೋದು, ಮುಟ್ಬೋದು. ಆಮೇಲೆ ಅದು ನಿಮಗೆ ಕಾಣಿಸುತ್ತೆ. ಸೊ ಕಾಣಿಸುತ್ತೆ, ಸ್ಪರ್ಶನೂ ಮಾಡ್ಬೋದು, ರುಚಿನೂ ಇದೆ, ಆಮೇಲೆ ಶಬ್ದನೂ ಬರುತ್ತೆ. ಭೂಮಿನಲ್ಲಿ ಇನ್ನೊಂದು ಗುಣ ಬರುತ್ತೆ. ಭೂಮಿನಲ್ಲಿ ಯಾವುದಾದ್ರು ಅಂದರೆ, ಈಗ ಮೊದಲು ಭೂಮಿನಲ್ಲಿ ನಿಮಗೆ ಕಾಣಿಸುತ್ತೆ ಒಂದು. ಆಮೇಲೆ ನೀವು ಅದನ್ನು ಭೂಮಿನ ಏನಾದ್ರು ಮಣ್ಣನ್ನು ತೆಗೆದುಬಿಟ್ಟು ಕೆಳಗಡೆ ಹಾಕಿದ್ರೆ ನಿಮಗೆ ಶಬ್ದ ಬರುತ್ತೆ. ಆಮೇಲೆ ಸ್ಪರ್ಶ ಅದು ಗೊತ್ತಾಗುತ್ತೆ. ಆಮೇಲೆ ರುಚಿನೂ ಇರುತ್ತೆ, ಬಾಯಿಗೆ ಕೆಲವರೆಲ್ಲ ಮಣ್ಣು ಇದು ರುಚಿ ಇರುತ್ತೆ ಅಂತ ತಿಂತಾರಂತ ಹೇಳ್ತಾರಲ್ಲ, ಅದು ಅದಲ್ಲದೆ ಅದಕ್ಕೆ ವಾಸನೆ ಇದೆ. ನಿಮಗೆ ನೀರಿಗೆಲ್ಲ ವಾಸನೆ ಇರೋದಿಲ್ಲ, ಇದು ಮಣ್ಣಿಗೆ ಒಂದು ವಾಸನೆಯದೊಂದು ಶಕ್ತಿಯೂ ಇದೆ. ಸೊ ಹಾಗಾಗಿ ಮಣ್ಣನ್ನು ನಾವು ನಮ್ಮ ಮೂಗಿನಲ್ಲಿ ವಾಸನೆ ಬರೋದಕ್ಕೆ ಅದಕ್ಕೆ ಅಂತ ಹೇಳ್ತೀವಿ. ನಾಲ್ಗೆನ ರುಚಿ ನೋಡುತ್ತಲ್ಲ, ಹಾಗಾಗಿ ನೀರಿಗೆ ನಾಲ್ಗೆ ಅಂತ ಹೇಳ್ತೀವಿ. ಕಣ್ಣಿಗೆ ನೋಡೋದು ದೃಷ್ಟಿ ಇರೋದ್ರಿಂದ ಕಣ್ಣು ಮತ್ತು ಅಗ್ನಿಗೆ ಅಂತ ಹೇಳ್ತೀವಿ ನಾವು. ಆಮೇಲೆ ವಾಯು ಸ್ಪರ್ಶ ಇರೋದ್ರಿಂದ ಅದನ್ನು ಚರ್ಮಕ್ಕೆ ಅಂತ ಹೇಳ್ತೀವಿ. ಸೊ ಕಿವಿಗೆ ಶಬ್ದ. ಇದಿಷ್ಟು ನಮ್ಮ ಜ್ಞಾನೇಂದ್ರಿಯಗಳು ಹೇಗೆ ಕನೆಕ್ಟ್ ಆಗಿದೆ ಅಂತ, ಮತ್ತು ಎಲ್ಲ ಈ ಪಂಚಭೂತಗಳು ಅಥವಾ ಪಂಚತತ್ವಗಳದ್ದು ಅದರದ್ದು ಗುಣ, ಅದ್ರ ವಿಶೇಷತೆನ ಹೇಳ್ತೀನಿ. ಧನ್ಯವಾದಗಳು.